Hi my dear students, I am your Dhananjay sir. All of you welcome to our LKS Navodaya and Sainik YouTube channel. ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಇಂಪಾರ್ಟೆಂಟ್ ಆದ ಮಾಹಿತಿ, ಅತ್ಯಂತ ಚಿಕ್ಕ ಮಾಹಿತಿ. ಏನ್ ಸರ್ ಅದು ಅಂದ್ರೆ, ಯಾರೆಲ್ಲ 5ನೇ ತರಗತಿ ಓದ್ತಿದ್ದೀರಿ ಈ ವರ್ಷ, ಅವರು ಯಾರೆಲ್ಲ ನೀವು RMS ಗೆ ಅಪ್ಲಿಕೇಶನ್ ಹಾಕಿದ್ರಿ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಯಾವ ಎಕ್ಸಾಮ್ ಸರ್? ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮ್ ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಅವರಿಗೆ ಎಕ್ಸಾಮ್ ಯಾವಾಗಿದೆ ಅಂತ ಹೇಳಿರ್ಲಿಲ್ಲ. ಏನಂತ ಹೇಳಿದ್ರು? ಮಂತ್ ಆಫ್ ದ ಡಿಸೆಂಬರ್ ಅಂತ ಹೇಳಿದ್ರು. ಡಿಸೆಂಬರ್ ಅಲ್ಲಿ ಯಾವಾಗ ಅಂತ ಹೇಳಿರ್ಲಿಲ್ಲ. ಹಾಗಾದ್ರೆ ನೀವೇನ್ ಮಾಡ್ರಿ, ಈಗ ಇದ್ರದ ಏನ್ ಬಿಟ್ಟಿದ್ದಾರೆ ಅವರು, ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತ ಬಿಟ್ಟಿದ್ದಾರೆ. ಅತ್ಯಂತ ಚಿಕ್ಕ ಮಾಹಿತಿ, ಅತ್ಯಂತ ಇಂಪಾರ್ಟೆಂಟ್ ಆದ ಮಾಹಿತಿ. ಇದ್ರ ಜೊತೆಗೆ ನವೋದಯ ಮತ್ತೆ ಸೈನಿಕ್ ಎಕ್ಸಾಮ್ ಯಾವಾಗಿದೆ ಅವುಗಳ ಡೇಟ್ನು ಕೂಡ ನಾನು ಈಗ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಅಂತ ಇಂಪಾರ್ಟೆಂಟ್ ಡೇಟ್ಗಳು ಯಾವ್ಯಾವು ಸರ್ ಅಂದ್ರೆ, ನೋಡಿ ನಿಮ್ ಮೊಬೈಲ್ ಅಲ್ಲೇ ನೀವು ಚೆಕ್ ಮಾಡ್ಕೋಬಹುದು. ಗೂಗಲ್ ಓಪನ್ ಮಾಡಿ, ಅಲ್ಲಿ RMS ಅಂತ ಹೊಡಿರಿ. ಅಲ್ಲಿ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಇದ್ರ ಮೇಲೆ NIE, ಇಲ್ಲಿ ನೋಡಿ NIEIT ಅಂತ ಏನಿರುತ್ತೆ ಅದ್ರ ಮೇಲೆ ಓಪನ್ ಮಾಡಿದ್ರೆ ನಿಮಗೆ ಈ ತರದೊಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲೇಟೆಸ್ಟ್ ನ್ಯೂಸ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಟಿಸ್ ರಿಗಾರ್ಡಿಂಗ್ ರಿಟರ್ನ್ ಎಕ್ಸಾಮಿನೇಷನ್ ಯಾವಾಗ ಬಂದಿದೆ? 11ನೇ ತಾರೀಕು ನೋಡಿ, 11/11/2025ನೇ ತಾರೀಕು ಬಿಟ್ಟಿದ್ದಾರೆ. ಏನಂತ ನೋಟಿಸ್ ಬಿಟ್ಟಿದ್ದಾರೆ ನೋಡಿ, ವಿಲ್ ಬಿ ಹೆಲ್ಡ್ ಆನ್ 7th ಡಿಸೆಂಬರ್ 2025 ಸಂಡೇ. ಏನು? OMR ಬೇಸ್ಡ್ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ಅಡ್ಮಿಷನ್ ಕ್ಲಾಸ್ 2. ಯಾವುದಕ್ಕೆ? ಕ್ಲಾಸ್ 6 ಅಂಡ್ ಕ್ಲಾಸ್ 9ಗೆ, ಕ್ಲಾಸ್ 6 ಮತ್ತೆ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ವಿಲ್ ಬಿ ಹೆಲ್ಡ್ ಆನ್ ಎಕ್ಸಾಮ್ ಯಾವಾಗಪ್ಪ ಅಂದ್ರೆ 7th ಡಿಸೆಂಬರ್ 2025. ಯಾವಾಗ? ಭಾನುವಾರ. ಗೊತ್ತಾಗ್ತಿದೆಯಲ್ವಾ? ಭಾನುವಾರ 7ನೇ ತಾರೀಕು, ಡಿಸೆಂಬರ್ 7ನೇ ತಾರೀಕು ಭಾನುವಾರ ಎಕ್ಸಾಮ್ ಇದೆ. ಯಾರೆಲ್ಲ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕಿದಿರಿ ಅವ್ರು ಒಂದು 8 ದಿನ ಮುಂಚೆ ಹೋಗಿ ನಿಮ್ಮ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡು ಯಾವ ಶಾಲೆಯಲ್ಲಿ ಇದೆ ಅಂತ ತಿಳ್ಕೊಂಡು ಮೊದಲೇ ನೀವು ಬೆಂಗಳೂರು ಇಲ್ಲಿದೆಯಾ ಅಥವಾ ಎಲ್ಲಿದೆ ಎಕ್ಸಾಮ್ ಅಂತ ನೋಡ್ಕೊಂಡು ಎಕ್ಸಾಮಿಗೆ ಹೋಗಿ ಎಕ್ಸಾಮ್ ಬರ್ದು ಬರ್ರಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಈ ಎಕ್ಸಾಮ್ ನ ಬರೆಯೋದ್ರಿಂದ ಏನ್ ಬೆನಿಫಿಟ್ ಆಗತ್ತಪ್ಪ ನಿಮಗೆ ಅಂದ್ರೆ, ಈ ಎಕ್ಸಾಮ್ ನ ಅಟೆಂಡ್ ಮಾಡಿದ್ರೆ ನವೋದಯ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ ಬರ್ದಿರೋ ಎಕ್ಸ್ಪೀರಿಯನ್ಸ್ ಬರುತ್ತಲ್ಲಿ. ಆ ರೂಮ್ ವಾತಾವರಣ ಆಗಿರ್ಬೋದು, AMR ಶೀಟ್ ತುಂಬೋದಾಗಿರ್ಬೋದು, ಆ ಟೈಮಿಂಗ್ಸ್ ನ ಮೇಂಟೈನ್ ಮಾಡೋದಾಗಿರ್ಬೋದು, ಇವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಹಾಕಿದಿರಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ಬರ್ರಿ. ಸಿಗತ್ತೋ ಬಿಡುತ್ತೋ ಸೆಕೆಂಡ್ರಿ. ಓಕೆನಾ? ಎಸ್, ಡನ್. ಹಾಗಾದ್ರೆ ಇದು ನಾವು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳ್ತೀನಿ. ಅದೇನಪ್ಪಾ ಅಂದ್ರೆ, ಏನ್ ಹೇಳಿ, ನವೋದಯ ಮತ್ತೆ ಸೈನಿಕ್ ಎಕ್ಸಾಮ್ ಯಾವಾಗಿದೆ, ಅದು ಯಾವಾಗಿದೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ನಾವೇನ್ ಮಾಡೋಣ. ಓಕೆ ನೋಡಿ, ಎಸ್ ಸರ್, ಜನವರಿ 18 ಸೈನಿಕ್ ಎಕ್ಸಾಮ್ ಇದೆ. ಜನವರಿ 18 ಸೈನಿಕ್ ಎಕ್ಸಾಮ್. ಡಿಸೆಂಬರ್ 13 ನವೋದಯ. ನಾವೆಲ್ಲ ಕಾಯ್ತಿರುವಂತ, ಅತ್ಯಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಿರುವಂತ ಎಕ್ಸಾಮು ನವೋದಯ ಎಕ್ಸಾಮು. ಅದೇ ಡಿಸೆಂಬರ್ 7ನೇ ತಾರೀಕು ಯಾವುದಿದೆ? RMS, ರಾಷ್ಟ್ರೀಯ ಮಿಲಿಟರಿ ಶಾಲೆ. ಎಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಬರುವಂತ ಯಾವುದೇ ಇನ್ಫಾರ್ಮೇಶನ್ ಇದ್ರೂ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ತರ ಯಾವುದೇ ಇನ್ಫಾರ್ಮೇಶನ್ ಇರಲಿ, ಇವು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಅತ್ಯಂತ ಚಿಕ್ಕ ಇನ್ಫಾರ್ಮೇಶನ್ ಆದ್ರೂ ಕೂಡ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಒಂದು ಸ್ಟ್ರಾಟರ್ಜಿ ಇಟ್ಕೊಳ್ಳಿ. ಯಾವಾಗಿದೆ ಎಕ್ಸಾಮ್ ಅಂತ ನೋಡ್ಕೊಳ್ಳಿ. ನಿಮ್ಮ ಸಿಲೆಬಸ್ ಕಾಪಿ ಇಟ್ಕೊಳ್ಳಿ. ನಾವು ಎಷ್ಟು ಓದಿದೀವಿ, ಇನ್ನೆಷ್ಟು ಓದಬೇಕು, ಹೆಂಗ್ ಪ್ರಿಪೇರ್ ಆಗಬೇಕು, ಕೊನೆಯ ಕ್ಷಣಗಳಲ್ಲಿ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು, ಹೇಗೆ ರಿವಿಷನ್ ಮಾಡ್ಕೋಬೇಕು, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೆಂಗ್ ರಿವಿಷನ್ ಮಾಡ್ಕೋಬೇಕು, ಹೇಗೆ OMR ಶೀಟನ್ನ ಹೇಗೆ ಫಿಲ್ ಮಾಡಬೇಕು, ಕ್ವಶನ್ ಪೇಪರ್ನ ಹೇಗೆ ನಾವು ಎಕ್ಸಾಮ್ ಹಾಲಲ್ಲಿ ಓದಿ ಯಾವ್ಯಾವ ಕ್ವಶನ್ ಯಾವಾಗ ಅಟೆಂಡ್ ಮಾಡಬೇಕು, ಪ್ರತಿಯೊಂದರ ಬಗ್ಗೆನೂ ಒಂದೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋನು ಕೂಡ ನಾನು ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ಬರ್ತವೆ. ಹಾಗಾದ್ರೆ ಸರ್, ಯಾವ ತರ ಪ್ರಿಪೇರ್ ಆಗಬೇಕು, ಮತ್ತೆ ನಮಗೆ ಕೆಲವೊಂದು ಕೊನೆ ಕ್ಷಣದಲ್ಲಿ ನಮಗೆ ಕೆಲವೊಂದು ತರಗತಿಗಳು ಬೇಕಾಗ್ತವೆ. ಆನ್ಲೈನ್ ತರಗತಿ ಬಗ್ಗೆ ನಿಮಗೆ ಅದರ ಮಾಹಿತಿ ಬೇಕು ಅಂದ್ರೆ, ಯಾಕಂದ್ರೆ ಆನ್ಲೈನ್ ನಲ್ಲಿ ಪ್ರತಿದಿನ ಲೈವ್ ಕ್ಲಾಸ್ ವಿತ್ ರೆಕಾರ್ಡೆಡ್ ಕ್ಲಾಸ್ ಅತ್ಯಂತ ಕಡಿಮೆ ಫೀಸಲ್ಲಿ 1 ವರ್ಷದ ಕೋಚಿಂಗ್ ನ ನೀಡಿದೀವಿ ಈ ನಮ್ಮ ಕರ್ನಾಟಕದಲ್ಲಿ, ಅತ್ಯಂತ ಕಡಿಮೆ ಫೀಸಲ್ಲಿ. ಹಾಗಾಗಿ ಇದರ ಬಗ್ಗೆ ನಿಮಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ 9741183187 ಇದು ನನ್ನ ನಂಬರು, ನನ್ನ ಪರ್ಸನಲ್ ನಂಬರ್ ಕೂಡ ಹೌದು. ಈ ನಂಬರ್ಗೆ ನೀವು ಫೋನ್ ಮಾಡಿ. ಸ್ವಲ್ಪ ಬಿಸಿ ಇದ್ರೆ ನಾನು ಕ್ಲಾಸಲ್ಲಿ ಇದ್ರೆ ರಿಸೀವ್ ಮಾಡಿರಲ್ಲ, ಅದರ್ವೈಸ್ ಬೇರೆ ಟೈಮಲ್ಲಿ ಫೋನ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ರಿ. ನನಗೆ ಈ ತರ ಬಗ್ಗೆ ಮಾಹಿತಿ ಬೇಕಿತ್ತು ಸರ್, ಬೇಗ ಕಾಲ್ ಮಾಡ್ರಿ ಅಂದ್ರೆ ನಾನು ಖಂಡಿತ ಮಾಡಿರ್ತೀನಿ. ಓಕೆನಾ? ಓಕೆ ಅಲ್ವಾ? ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.